ಸಿರಾ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಫಾರ್ಮರ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಮ್ಮ ಇದೇ ತಾಲೂಕಿನವರೇ ಆದಂತಹ ಬೀರ್ನಳ್ಳಿ ಗ್ರಾಮದ ಡಾಕ್ಟರ್ ಮಂಜುನಾಥ್ರವರು ಇವತ್ತು ಈ ಒಂದು ಹಾಸ್ಪಿಟ್ಲೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಒಂದು ರೀತಿ ಇದು ಕೂಡ ನಮ್ಮ ಸಿರಾ ನಗರಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು. ಯಾಕೆಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ನಮ್ಮ ನಗರದಲ್ಲಿ ಇಲ್ಲಿವರೆಗೂ ಕೂಡ ಇರಲಿಲ್ಲ. ಯಾಕಂದರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಇವತ್ತು ಎಲ್ಲ ತಜ್ಞರನ್ನು ವಿಶೇಷವಾದಂಥವ್ರನ್ನ ಡಾಕ್ಟ್ರುಗಳನ್ನು ಇಲ್ಲಿ ನೇಮಿಸಿ ಇವತ್ತು ಬೆಂಗಳೂರು ಮತ್ತು ತುಮಕೂರು ಮಹಾನಗರಗಳಿಗೆ ನಮ್ಮ ಹೆಚ್ಚಿನ ಚಿಕಿತ್ಸೆಗೆ ಹೋಗ್ತಕ್ಕಂಥ ರೋಗಿಗಳಿಗೆ ಇವತ್ತು ಇಲ್ಲೇ ಸಿರಾ ನಗರದಲ್ಲೇ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಡಾಕ್ಟರ್ ಮಂಜುನಾಥ್ರವರು ಇವತ್ತು ಮಾಡಿದ್ದಾರೆ. ಇದೊಂದು ಸಿರಾ ನಗರ ಬಹುದೊಡ್ಡ ನಗರವಾಗಿ ಇವತ್ತು ಹೊರಹೊಮ್ತಾ ಇದೆ. ಈಗಾಗಲೇ ಪಕ್ಕದ ಆಂಧ್ರ ಪ್ರದೇಶ ಇರ್ಬೋದು, ಈ ಕಡೆ ಹಿರಿಯೂರಿನ ಕೆಲವು ಭಾಗ ಇರ್ಬೋದು, ಎಲ್ಲವೂ ಕೂಡ ಇದು ಒಂದು ಕೇಂದ್ರ ಸ್ಥಾನದಲ್ಲಿರೋದ್ರಿಂದ, ಅದು ನ್ಯಾಷನಲ್ನ ಹೈವೇನಲ್ಲಿ ಈ ಒಂದು ನಗರ ಇರೋದ್ರಿಂದ ಸಾಕಷ್ಟು ರೋಗಿಗಳು ಇವತ್ತು ಅತ್ಯವಶ್ಯಕವಾಗಿ ಈ ಆಸ್ಪತ್ರೆ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಆಸ್ಪತ್ರೆ ಎಲ್ಲ ಇವತ್ತು ನಾಗರಿಕರಿಗೆ ಮತ್ತು ಇಲ್ಲಿನ ರೋಗಿಗಳಿಗೆ ಉತ್ತಮವಾದಂಥ ಚಿಕಿತ್ಸೆ ಸಿಗ್ತಕ್ಕಂಥ ಅವಕಾಶವನ್ನು ಆಗಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಮ್ಮ ಡಾಕ್ಟ್ರು ನಮ್ಮ ರೋಗಿಗಳಿಗೆ ಕೊಡ್ತಕ್ಕಂಥ ಅವಕಾಶವೂ ಕೂಡ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಹಾಸ್ಪಿಟ್ಲಿಗೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.